ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಈ ಮಾರ್ಚ್ ತಿಂಗಳಿನಲ್ಲಿ ಕುಂಭ ರಾಶಿಯವರ ಭವಿಷ್ಯ ಯಾವ ರೀತಿ ಇರುತ್ತೆ ಅಂತ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ಕುಂಭ ರಾಶಿಗೆ ಈ ತಿಂಗಳು ತುಂಬ ವಿಶೇಷವಾದಂತಹ ತಿಂಗಳು. ಏಕೆಂದರೆ ತುಂಬ ಗ್ರಹಗಳು ಕುಂಭ ರಾಶಿಯಲ್ಲಿ ಸೇರುವಂತಹ ಸಮಯ ಇದಾಗಿದೆ. ಹಾಗಾಗಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಹಾಗೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಸ್ನೇಹಿತರೆ, ನಾವು ಒಂದು ರಾಶಿ ಭವಿಷ್ಯವನ್ನು ತಿಳ್ಕೊಬೇಕಂದ್ರೆ ಮೊದಲನೇದಾಗಿ ಗ್ರಹಗಳ ಸಂಚಾರ ಯಾವ ರೀತಿ ಇದೆ, ಯಾವ ಗ್ರಹಗಳು, ಯಾವ ಪ್ರಮುಖ ಗ್ರಹಗಳು ಯಾವ ಮನೆಯಲ್ಲಿ ಸಂಚಾರ ಮಾಡ್ತಾ ಇದ್ದಾವೆ, ಅದರಿಂದ ಯಾವ ಒಂದು ಕ್ಷೇತ್ರದ ಮೇಲೆ ಪ್ರಭಾವವನ್ನು ಬೀರ್ತವೆ ಅನ್ನೋದನ್ನು ತಿಳ್ಕೊಬೇಕಾಗುತ್ತೆ. ಮೊದಲನೇದಾಗಿ ಮಂಗಳ ಕುಂಭ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದು, ಇದು ಅಧಿಕ ಚೈತನ್ಯ, ಸಿಟ್ಟು ಮತ್ತು ದೈಹಿಕ ಶಕ್ತಿ ಈ ಒಂದು ಕ್ಷೇತ್ರಗಳ ಮೇಲೆ ತನ್ನ ಪ್ರಭಾವವನ್ನು ಬೀರುತ್ತೆ. ಇನ್ನು ರಾಹು ಕೂಡ ಕುಂಭ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದ್ದು, ಇದು ಚಡಪಡಿಕೆ, ಮಹತ್ವಾಕಾಂಕ್ಷೆ ಮತ್ತು ಗೊಂದಲ ಈ ಒಂದು ಕ್ಷೇತ್ರಗಳ ಮೇಲೆ ಪ್ರಭಾವವನ್ನು ಬೀರುತ್ತೆ. ಇನ್ನು ಯೋಗಕಾರಕನಾದಂತಹ ಶುಕ್ರ ನಿಮ್ಮ 2ನೇ ಮನೆಯಲ್ಲಿ ಉಚ್ಚ ಸ್ಥಾನದಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾನೆ. ಇದು ಆಕಸ್ಮಿಕ ಧನಲಾಭ, ಮಧುರ ಮಾತು ಮತ್ತು ಕೌಟುಂಬಿಕ ಸಂತೋಷ ಇದರ ಮೇಲೆ ತನ್ನ ಪ್ರಭಾವವನ್ನು ಬೀರುತ್ತೆ. ಇನ್ನು ಸೂರ್ಯ 1ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇದ್ದು, ಅಹಂಕಾರದ ಘರ್ಷಣೆ ಈ ಒಂದು ಕ್ಷೇತ್ರದ ಮೇಲೆ ತನ್ನ ಪ್ರಭಾವವನ್ನು ಬೀರುತ್ತೆ. ಮಾರ್ಚ್ 15ರ ನಂತರ 2ನೇ ಮನೆಗೆ ತನ್ನ ಸಂಚಾರವನ್ನು ಬದಲಾಯಿಸುತ್ತೆ. ಆ ಸಮಯದಲ್ಲಿ ಹಣಕಾಸಿನ ಮೇಲೆ ನೀವು ಗಮನವನ್ನು ಇಡಬೇಕಾಗುತ್ತೆ. ಆ ಒಂದು ಕ್ಷೇತ್ರದ ಮೇಲೆ ಸೂರ್ಯ ತನ್ನ ಸಂಚಾರವನ್ನು ಮಾಡ್ತಾ ಇರ್ತಾನೆ, ಪ್ರಭಾವವನ್ನು ಕೂಡ ಅಲ್ಲಿ ಬೀರ್ತಾ ಇರ್ತಾನೆ. ಇನ್ನು ಗುರು ನಿಮ್ಮ 5ನೇ ಮನೆಯಾದ ಮಿಥುನ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದ್ದು, ಇದು ವಿವೇಕ, ಸಂತಾನ ಸುಖ ಮತ್ತು ಅದೃಷ್ಟ ಈ ಒಂದು ಕ್ಷೇತ್ರಗಳ ಮೇಲೆ ತನ್ನ ಪ್ರಭಾವವನ್ನು ಬೀರುತ್ತೆ. ಸ್ನೇಹಿತರೆ, ಈಗ ವೃತ್ತಿ ಮತ್ತು ಉದ್ಯೋಗ ಯಾವ ರೀತಿ ಇದೆ ಅಂತ ನೋಡೋಣ. ನಿಮ್ಮ ವೃತ್ತಿ ಜೀವನವು ಈ ತಿಂಗಳು ಸಂಪೂರ್ಣವಾಗಿ ನಿಮ್ಮ ಇಚ್ಛಾಶಕ್ತಿಯಂತೆ ನಡೆಯುತ್ತೆ. 1ನೇ ಮನೆಯ ಮಂಗಳ ಮತ್ತು ರಾಹುವಿನಿಂದಾಗಿ ನೀವು ಯಾವುದಕ್ಕೂ ಕೂಡ ಸಾಧ್ಯವಿಲ್ಲ ಎಂಬ ಉತ್ತರವನ್ನು ಒಪ್ಪೋದೇ ಇಲ್ಲ. ನೀವು ದೊಡ್ಡ ಸಾಹಸಗಳನ್ನು ಮಾಡಲು, ಹೊಸ ಉದ್ಯಮವನ್ನು ಆರಂಭಿಸಲು ಅಥವಾ ನಿಮ್ಮನ್ನು ನೀವು ಬಲವಾಗಿ ಮಾರ್ಕೆಟಿಂಗ್ ಮಾಡಿಕೊಳ್ಳಲು ಇದು ಸರಿಯಾದಂತಹ ಸಮಯ. ತಾಂತ್ರಿಕ ಮತ್ತು ಎಂಜಿನಿಯರಿಂಗ್ ಕ್ಷೇತ್ರದಲ್ಲಿ ಇರುವವರಿಗೆ ಇದು ಅತ್ಯುತ್ತಮವಾದಂತಹ ಕಾಲ. ಆದರೆ ಅಂಗಾರಕ ಯೋಗ ಅಂದರೆ ಮಂಗಳ ಮತ್ತು ರಾಹುವಿನಿಂದ ಸೃಷ್ಟಿಯಾಗುವ ಅಂಗಾರಕ ಯೋಗ ನಿಮ್ಮ ಮೇಲಧಿಕಾರಿಗಳೊಂದಿಗೆ ಘರ್ಷಣೆಗೆ ದಾರಿಯನ್ನು ಮಾಡಿಕೊಡ್ಬೋದು. ಬೇರೆಯವರು ನಿಮ್ಮಷ್ಟೇ ವೇಗವಾಗಿ ಕೆಲಸವನ್ನು ಮಾಡ್ತಾ ಇಲ್ಲ ಅಂತ ನಿಮಗೆ ಕಿರಿಕಿರಿ ಉಂಟಾಗ್ಬೋದು. ತಾಳ್ಮೆಯಿಂದ ಇರುವುದು ತುಂಬ ಮುಖ್ಯವಾಗುತ್ತೆ ಈ ಸಂದರ್ಭದಲ್ಲಿ. ಮಾರ್ಚ್ 15ರ ನಂತರ ಸೂರ್ಯನು 2ನೇ ಮನೆಗೆ ಬಂದಾಗ ನಿಮ್ಮ ಗಮನವು ಹೆಸರು ಗಳಿಸುವುದರಿಂದ ಹಣ ಗಳಿಸುವತ್ತ ತಿರುಗುತ್ತೆ. ಈಗ ಆರ್ಥಿಕ ಮತ್ತು ಹಣಕಾಸಿನ ಪರಿಸ್ಥಿತಿ ನೋಡೋಣ. ಆರ್ಥಿಕವಾಗಿ ಇದು ಅದ್ಭುತವಾದಂತಹ ತಿಂಗಳು. ನಿಮ್ಮ ಯೋಗಕಾರಕನಾದಂತಹ ಶುಕ್ರನು ಸಂಪತ್ತಿನ ಮನೆಯಾದ 2ನೇ ಮನೆಯಲ್ಲಿ ಉಚ್ಚನಾಗುತ್ತಿದ್ದಾನೆ. ಇದು ಹಣದ ಸುಲಭ ಹರಿವನ್ನು ಸೂಚಿಸುತ್ತೆ. ಕುಟುಂಬದ ಆಸ್ತಿ, ಕಲಾತ್ಮಕ ಕೆಲಸಗಳು ಅಥವಾ ಸೌಂದರ್ಯ ಮತ್ತು ಐಷಾರಾಮಿ ವಸ್ತುಗಳ ಹೂಡಿಕೆಯಿಂದ ನಿಮಗೆ ಯಥೇಚ್ಛವಾಗಿ ಲಾಭ ಸಿಗುತ್ತೆ. ನೀವು ರುಚಿಕರವಾದಂತಹ ಭೋಜನ ಮತ್ತು ಆಭರಣಗಳಿಗಾಗಿ ಹಣವನ್ನು ವ್ಯಯಿಸ್ತೀರಿ. ಆದರೆ ಶನಿಯು ಕೂಡ ಅಲ್ಲೇ ಇರುವುದರಿಂದ ಶಿಸ್ತು ತುಂಬಾ ಮುಖ್ಯ. ಹಣ ಬಂದರೂ ಕೂಡ ಭವಿಷ್ಯಕ್ಕಾಗಿ ಉಳಿತಾಯ ಮಾಡುವಂತಹ ಒತ್ತಡ ನಿಮಗೆ ಇದ್ದೇ ಇರುತ್ತೆ. ತಿಂಗಳ ಮಧ್ಯದಲ್ಲಿ ಸೂರ್ಯ ಮತ್ತು ಶನಿ ಒಂದೇ ಮನೆಯಲ್ಲಿ ಸೇರುವುದರಿಂದ ತೆರಿಗೆ ಅಥವಾ ಕೌಟುಂಬಿಕ ಹಣದ ವಿಷಯದಲ್ಲಿ ಸಣ್ಣ ಪುಟ್ಟ ವಿವಾದಗಳು ಬರಬಹುದು. ಹಣಕಾಸಿನ ದಾಖಲೆಗಳನ್ನು ಸರಿಯಾಗಿ ಇಟ್ಕೋಬೇಕಾಗುತ್ತೆ. ಇನ್ನು ಆರೋಗ್ಯ ಮತ್ತು ಕ್ಷೇಮ. ಆರೋಗ್ಯದ ವಿಷಯದಲ್ಲಿ ನೀವು ಹೆಚ್ಚಿನ ಕಾಳಜಿಯನ್ನು ವಹಿಸಬೇಕು. 1ನೇ ಮನೆಯಲ್ಲಿರುವಂತಹ ಮಂಗಳ ಮತ್ತು ರಾಹುವಿನ ಸಂಯೋಜನೆ ದೇಹದಲ್ಲಿ ಅತಿಯಾದ ಉಷ್ಣತೆ ಮತ್ತು ಒತ್ತಡವನ್ನು ಸೂಚಿಸುತ್ತೆ. ತಲೆನೋವು, ರಕ್ತದೊತ್ತಡ, ಮೈಗ್ರೇನ್ ಅಥವಾ ಮುಖಕ್ಕೆ ಸಂಬಂಧಿಸಿದ ಗಾಯಗಳ ಬಗ್ಗೆ ನೀವು ಸ್ವಲ್ಪ ಜಾಗರೂಕತೆಯಿಂದ ಇರಬೇಕು. ರಾಹುವಿನ ಚಡಪಡಿಕೆಯಿಂದಾಗಿ ಅತಿ ವೇಗದ ಚಾಲನೆಯನ್ನು ಮಾಡಬೇಡಿ, ಇದು ಅಪಘಾತಕ್ಕೆ ಕಾರಣವಾಗ್ಬೋದು. ತಂಪಾದ ನೀರನ್ನು ಕುಡಿಯುವುದು ಮತ್ತು ಮಸಾಲೆಯುಕ್ತ ಆಹಾರವನ್ನು ಸ್ವಲ್ಪ ಮಟ್ಟಿಗೆ ತಪ್ಪಿಸುವುದು ಪಿತ್ತ ದೋಷವನ್ನು ನಿಯಂತ್ರಿಸೋದಕ್ಕೆ ಸಹಾಯವನ್ನು ಮಾಡುತ್ತೆ. ಪ್ರತಿದಿನ ಧ್ಯಾನ ಮಾಡುವುದು ನಿಮ್ಮ ಮನಸ್ಸನ್ನು ಶಾಂತವಾಗಿಡಲು ಸಹಕಾರಿಯಾಗುತ್ತೆ. ಇನ್ನು ಕುಟುಂಬ ಮತ್ತು ಸಂಬಂಧಗಳು. 5ನೇ ಮನೆಯಲ್ಲಿರುವಂತಹ ಗುರು ನಿಮ್ಮ ಪ್ರೇಮ ಜೀವನಕ್ಕೆ ಪ್ರಧಾನವಾಗಿದ್ದಾನೆ. ಅವಿವಾಹಿತರಿಗೆ ಅವರ ವ್ಯಕ್ತಿತ್ವಕ್ಕೆ ಒಪ್ಪುವಂತಹ ಜ್ಞಾನವಂತ ಮತ್ತು ಬೆಂಬಲ ನೀಡುವ ಸಂಗಾತಿ ದೊರೆಯುವ ಸಾಧ್ಯತೆ ಇದೆ. ಪ್ರೇಮ ಜೀವನದಲ್ಲಿ ರೋಮಾಂಚನ ತುಂಬಿರುತ್ತೆ. ಆದರೆ ದೀರ್ಘಕಾಲದ ಸಂಬಂಧ ಅಥವಾ ವಿವಾಹ ಜೀವನದಲ್ಲಿ ನಿಮ್ಮ ಆಕ್ರಮಣಕಾರಿ ವರ್ತನೆ, ಅಂದರೆ 1ನೇ ಮನೆಯಲ್ಲಿ ಮಂಗಳ ಇರೋದ್ರಿಂದ ಆಕ್ರಮಣಕಾರಿ ವರ್ತನೆ ಬಿರುಕನ್ನು ತರಬಹುದು.
ನೀವು ಹೆಚ್ಚು ಅಧಿಕಾರವನ್ನು ಚಲಾಯಿಸಲು ಪ್ರಯತ್ನಿಸಬಹುದು. 7ನೇ ಮನೆಯಲ್ಲಿರುವಂತಹ ಕೇತು ಸಂಗಾತಿಯಿಂದ ಸ್ವಲ್ಪ ದೂರ ಇರುವಂತೆ ಮಾಡಬಹುದು. ಸಂಗಾತಿಯ ಮಾತನ್ನು ಆಲಿಸುವುದು ಮತ್ತು ನಿಮ್ಮ ಅಹಂಕಾರವನ್ನು ಬಿಡುವುದು ನಿಮ್ಮ ಸಂಬಂಧವನ್ನು ಗಟ್ಟಿಗೊಳಿಸುತ್ತೆ. ಈಗ ಶಿಕ್ಷಣ. ವಿದ್ಯಾರ್ಥಿಗಳಿಗೆ ಇದು ಪ್ರತಿಭೆ ಮತ್ತು ವಿಚಲನೆಯ ಮಿಶ್ರಣವಾಗಿದೆ. 5ನೇ ಮನೆಯ ಗುರುವು ಉನ್ನತ ಶಿಕ್ಷಣ, ವಿವೇಕ ಮತ್ತು ಪರೀಕ್ಷೆಗಳಿಗೆ ಹೆಚ್ಚಿನ ಬೆಂಬಲವನ್ನು ನೀಡ್ತಾನೆ. ನಿಮ್ಮ ಬುದ್ಧಿವಂತಿಕೆ ಚುರುಕಾಗುತ್ತೆ. ಆದರೆ 1ನೇ ಮನೆಯಲ್ಲಿರುವಂತಹ ಮಂಗಳ ಮತ್ತು ರಾಹುವಿನ ಪ್ರಭಾವವು ನಿಮ್ಮನ್ನು ತಾಳ್ಮೆ ಕಳೆದುಕೊಳ್ಳುವಂತೆ ಮಾಡಬಹುದು. ವಿಷಯದ ಆಳಕ್ಕೆ ಹೋಗುವ ಬದಲು ಬೇಗ ಮುಗಿಸುವಂತಹ ಅವಸರ ನಿಮ್ಮಲ್ಲಿ ಮೂಡಬಹುದು. ಅತಿಯಾದ ಆತ್ಮವಿಶ್ವಾಸ ಬೇಡ. ಎಂಜಿನಿಯರಿಂಗ್ ಮತ್ತು ತಾಂತ್ರಿಕ ವಿದ್ಯಾರ್ಥಿಗಳು ಅತ್ಯುತ್ತಮವಾದಂತಹ ಸಾಧನೆಯನ್ನು ಮಾಡುವ ಸಾಧ್ಯತೆ ಇದೆ. ಸ್ನೇಹಿತರೆ, ಈಗ ಕೆಲವೊಂದಷ್ಟು ಜ್ಯೋತಿಷ್ಯ ಪರಿಹಾರಗಳನ್ನು ತಿಳಿಸ್ಕೊಡ್ತೀನಿ. ಇದನ್ನು ನೀವು ಪಾಲಿಸ್ಬೋದು. ತೀವ್ರವಾದ ಶಕ್ತಿಯನ್ನು ಸಮತೋಲನಗೊಳಿಸಲು ಮತ್ತು ಆರೋಗ್ಯ ರಕ್ಷಣೆಗಾಗಿ ಈ ಕುಂಭರಾಶಿಗೆ ಸಂಬಂಧಪಟ್ಟವರು ಈಗ ನಾನು ತಿಳಿಸ್ಕೊಡುವಂತಹ ಪರಿಹಾರ ಕ್ರಮಗಳನ್ನು ಪಾಲಿಸ್ಬೋದು. ಪ್ರತಿ ಶನಿವಾರದಂದು ಶಿವಲಿಂಗಕ್ಕೆ ನೀರು ಮತ್ತು ಕಪ್ಪು ಎಳ್ಳನ್ನು ಅರ್ಪಿಸಿ. ಇದು ನಿಮ್ಮ ರಾಶಿಯ ಅಧಿಪತಿಯಾದಂತಹ ಶನಿ ಮತ್ತು ರಾಹುವನ್ನು ಶಾಂತಗೊಳಿಸುತ್ತೆ. ಇನ್ನು ವಾಹನ ಚಾಲನೆ ಮಾಡುವಾಗ ಅತಿಯಾದಂತಹ ವೇಗ ಬೇಡ. 1ನೇ ಮನೆಯಲ್ಲಿರುವಂತಹ ಗ್ರಹಗಳು ಅವಘಡಕ್ಕೆ ಕಾರಣವಾಗಬಹುದು. ಆದ್ದರಿಂದ ಜಾಗ್ರತೆಯಿಂದ ವಾಹನವನ್ನು ಚಾಲನೆ ಮಾಡಿ. ಮತ್ತು ಒಂದು ಸಣ್ಣ ಬೆಳ್ಳಿಯ ಚೌಕಾಕಾರದ ತುಂಡನ್ನು ಪರ್ಸ್ನಲ್ಲಿ ಇಟ್ಕೊಳ್ಳಿ, ಅಥವಾ ಬೆಳ್ಳಿಯ ಚೈನನ್ನು ಬೇಕಾದರೂ ನೀವು ಧರಿಸ್ಬೋದು. ಇದು ರಾಹುವಿನ ಚಡಪಡಿಕೆಯನ್ನು ಕಡಿಮೆ ಮಾಡಿ ಮನಸ್ಸನ್ನು ಸ್ಥಿರಗೊಳಿಸುತ್ತೆ. ಇನ್ನು 2ನೇ ಮನೆಯು ಆಹಾರದ ಸ್ಥಾನವಾಗಿರುವುದರಿಂದ ಪ್ರತಿ ಶುಕ್ರವಾರದಂದು ಬಡವರಿಗೆ ಅನ್ನದಾನವನ್ನು ಮಾಡಿ. ಇದು ನಿಮ್ಮ ಆರ್ಥಿಕ ಅದೃಷ್ಟವನ್ನು ಹೆಚ್ಚಾಗುವಂತೆ ಮಾಡುತ್ತೆ. ಸ್ನೇಹಿತರೆ, ಇದಿಷ್ಟು ಇವತ್ತಿನ ವಿಡಿಯೋದಲ್ಲಿನ ಮಾಹಿತಿ. ಈ ಮಾಹಿತಿ ನಿಮಗೆ ಇಷ್ಟ ಆದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ, ಹಾಗೆ ಈ ವಿಡಿಯೋನ ಶೇರ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಇಂಥದ್ದೇ ಮತ್ತಷ್ಟು ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ನೋಡ್ತಾ ಇರಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ರಾಶಿ ಹೊಸ ವಿಷಯದೊಂದಿಗೆ ಸಿಗ್ತೀನಿ. ಎಲ್ರಿಗೂ ಕೂಡ ಒಳ್ಳೆಯದಾಗಲಿ. ಧನ್ಯವಾದಗಳು.